ವೀಕ್ಷಕರೇ ನಮಸ್ಕಾರ. ವೀಕ್ಷಕರೇ, ಮದುವೆ ಆದ ನಂತರವೂ ಕೂಡ ಗಂಡ ಅಥವಾ ಹೆಂಡತಿ ಅಥವಾ ನಿಮ್ಮ ಪಾರ್ಟ್ನರ್ಗಳು ಬೇರೆಯವರ ಮೇಲೆ ಆಕರ್ಷಣೆ ಆಗುವಂಥದ್ದು ಮತ್ತು ಎಕ್ಸ್ಟ್ರಾ ಮೆರಿಟಲ್ ಅಫೇರ್ಗಳು ಅಥವಾ ಇಲ್ಲೀಗಲ್ ರಿಲೇಶನ್ಶಿಪ್ಗಳು ಅಥವಾ ಪರಸ್ತ್ರೀ ವ್ಯಾಮೋಹ, ಪರಪುರುಷನ ವ್ಯಾಮೋಹಗಳು ಯಾವ ಕಾರಣಕ್ಕೋಸ್ಕರ ಆಗ್ತದೆ, ಇದಕ್ಕೆ ಜಾತಕದ ಕಾರಣಗಳೇನು ಮತ್ತು ಇದನ್ನ ತಡೆಗಟ್ಟೋದು ಹೇಗೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಮಾಹಿತಿ ತಿಳಿಸೋದಕ್ಕಿಂತ ಮುಂಚೆ ನಿಮ್ಮ ಸಂಸಾರ ಸುಖಮಯವಾಗಿರ್ಲಿ ಅಂತ ಹೇಳಿ ಸುಖಿ ದಾಂಪತ್ಯ ಜೀವನಂ ಅಂತ ಹೇಳಿ ಕಾಮೆಂಟ್ ಮೂಲಕ ತಿಳಿಸಿ. ವೀಕ್ಷಕರೇ, ನಿಮ್ಮ ಜಾತಕದಲ್ಲಿ 7, 8 ಅಥವಾ 12ನೇ ಮನೆಯಲ್ಲಿ ಶುಕ್ರ ನೀಚ ಸ್ಥಾನದಲ್ಲಿರ್ತಾನೆ ಮತ್ತು ಶುಕ್ರನ ಜೊತೆ ರಾಹು ಮತ್ತು ಚಂದ್ರನಿದ್ದಾಗ ಖಂಡಿತವಾಗ್ಲೂ ಈ ರೀತಿಯಾಗಿರುವಂತಹ ಆಕರ್ಷಣ ಸಮಸ್ಯೆಗಳು ಮದುವೆ ಆದ ನಂತರವೂ ಕೂಡ ಈ ಜಾತಕದ ಜನರಿಗೆ ಬರುತ್ತೆ. ಇದರಿಂದ ಪರಪುರುಷನ ಸ್ನೇಹ, ಪರಸ್ತ್ರೀಯ ವ್ಯಾಮೋಹ ಮತ್ತು ಇಬ್ಬರ ಸಂಸಾರದಲ್ಲಿ ಮೂರನೇ ವ್ಯಕ್ತಿಯ ಪ್ರವೇಶ ಆಗುವಂಥದ್ದು, ಈ ರೀತಿಯಾಗಿರುವಂತಹ ದಾಂಪತ್ಯ ಕಲಹಗಳು ಪ್ರಾರಂಭ ಆಗ್ತದೆ ಮತ್ತು ಜಾಸ್ತಿ ಆಗ್ತದೆ. ಇದೆಲ್ಲವನ್ನು ಕೂಡ ತಡೆಗಟ್ಟೋದು ಹೇಗೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ತಂತ್ರಸಾರಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾ ಅಂತ ಹೇಳಿದ್ರೆ ಕೆಳಗಡೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತ ನನ್ನ ನಂಬರ್ಗೆ ಕೂಡ ನೀವು ಕರೆ ಮಾಡಬಹುದು. ವೀಕ್ಷಕರೇ, ಪ್ರತಿ ಮಂಗಳವಾರ ಮತ್ತು ಪ್ರತಿ ಶುಕ್ರವಾರ 1 ಲೋಟ ನೀರನ್ನ ನೀವು ತಗೊಳ್ಬೇಕಾಗ್ತದೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮತ್ತು 3 ಬಿಲ್ವ ಪತ್ರೆಯನ್ನ ತಗೊಂಡು ನಿಮ್ಮ ಸಂಗಾತಿಯ ಹೆಸರನ್ನ, ಯಾರ ಮನಸ್ಸು ಚಂಚಲ ಆಗುತ್ತಾ ಇದೆ ಅಥವಾ ಯಾರ ಮನಸ್ಸು ಬೇರೆಯವರಿಗೆ ಆಕರ್ಷಣೆ ಆಗುತ್ತಾ ಇದೆ ಅವರ ಹೆಸರನ್ನ ಆ ಒಂದು ಬಿಲ್ವ ಪತ್ರೆಯ ಮೇಲೆ ನೀವು ಬರಿಬೇಕಾಗ್ತದೆ. ಬರೆದಾದ ನಂತರ ಆ ಒಂದು ಬಿಲ್ವ ಪತ್ರೆಯನ್ನ ನೀರಿನಲ್ಲಿ ಎದ್ದೇಳ್ಬೇಕಾಗ್ತದೆ. ಎದ್ದಿಸಿ ಅರಿಶಿನವನ್ನ ಹಾಕಿ ಅದನ್ನ ನೀವು 3 ದಾರಿಗೆ ಬಿಸಾಡ್ಬೇಕಾಗ್ತದೆ. ಮತ್ತು ಇನ್ನೊಂದು ರೆಮಿಡಿ ಅಥವಾ ಟಿಪ್ಸ್ ಏನಂತ ಹೇಳಿದ್ರೆ, ಒಂದು ನರಿಯ ಫೋಟೋವನ್ನ ನೀವು ಯಾವಾಗ್ಲೂ ಕೂಡ ನಿಮ್ಮ ಜೊತೆಯಲ್ಲಿ ಇಟ್ಕೊಂಡು ಅದನ್ನ ನೋಡ್ಕೊಳ್ತಾ ಇರಬೇಕು. ಈ ರೀತಿಯಾಗಿರುವಂತಹ ಒಂದು ತಂತ್ರಸಾರವನ್ನ ನೀವು ಮಾಡಿದ್ದೆ ಅಂತ ಆದ್ರೆ ನಿಮ್ಮ ಸಂಗಾತಿ ಬೇರೆಯವರ ಮೇಲೆ ಆಕರ್ಷಣೆ ಆಗುವಂಥದ್ದು ಅಥವಾ ಮನಸ್ಸು ಚಂಚಲ ಆಗುವಂಥದ್ದನ್ನ ಈ ಒಂದು ತಂತ್ರಸಾರ ತಡೆ ಹಿಡಿತದೆ. ಹಾಗಾದ್ರೆ ವೀಕ್ಷಕರ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.